ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡೀಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಮತ್ತೊಂದು ಕಡೆ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಬಗ್ಗೆ ಕೂಡ ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪರಾರಿ ಆಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ತಿಮ್ರೋಡಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ಕಾಲ್ ಕಿತ್ತಿರುವ ಹೋರಾಟಗಾರ, ಪದೇ ಪದೇ ಅಪರಾಧ, ಶಾಂತಿ ಭಂಗದ ಆರೋಪ. ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ತಿಮ್ರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಬುರ್ಡೆ ಮ್ಯಾನ್ಗೆ ಆಶ್ರಯ ಕೊಟ್ಟಿದ್ದ ತಿಮ್ರೋಡಿ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್. 32 ಕೇಸ್ಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ದಾಖಲಾಗಿರೋದು ಅಂತ ಹೇಳ್ತಿದ್ದಾರೆ. ಏನೆಲ್ಲ ಕೇಸ್ಗಳದು? ಹೌದು ನಾಗೇಂದ್ರ ಬಾಬು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಂದರ ಮೇಲೆ ಒಂದರಂತೆ ಆಘಾತ ಅಂತಲೇ ಹೇಳ್ಬೋದು. ಒಂದು ಕಡೆ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇವರ ಹೆಸರೇನಾದರೂ ಬಾಯ್ಬಿಟ್ರೆ ಅದು ಒಂದು ಕಡೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಕಾರಣಕ್ಕಾಗಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಜೊತೆಗೆ 2 ಬಾರಿ ನೋಟಿಸನ್ನು ಕೂಡ ನೀಡಲಾಗಿದೆ. ಸದ್ಯ ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ವಿರುದ್ಧ ಗಡೀಪಾರಿಗೆ ಆದೇಶ ಏನಿದೆ ಅಲ್ಲ, ಇದು ಅವರಿಗೆ ಮತ್ತೊಂದು ಆಘಾತ ಅಂತಲೇ ಹೇಳ್ಬೋದು. ಒಟ್ಟು 32 ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳು ಅವರ ಮೇಲೆ ಇರುವಂಥದ್ದು. ಅಂದರೆ ಈ ಹಿಂದೆ ಅವರನ್ನು ಲೀಸ್ಟ್ ಮಾಡಿ ಎಸ್ ಅವರಿಗೆ ಕೊಟ್ಟಿದ್ರು. ಅಂದರೆ ಸುಮಾರು ಒಂದಷ್ಟು ಜನರ ಲೀಸ್ಟ್ ಇತ್ತು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಕೂಡ ಇತ್ತು. ಆ ಬಳಿಕ ಸದ್ಯ ಏನು AC ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಈ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಒಟ್ಟು 32 ಪ್ರಕರಣಗಳ ವಿರುದ್ಧ ಈ ಒಂದು ಆದೇಶ ಆಗಿರುತ್ತೆ. ಪ್ರಮುಖವಾಗಿ ಇವರು ಈ ಹಿಂದೆ ಒಂದಷ್ಟು ಹೋರಾಟದ ಸಭೆಗಳನ್ನು ಮಾಡ್ತಾ ಇದ್ರು. ಆ ಸಭೆಗಳಲ್ಲಿ ಪ್ರತಿ ಸಭೆಗಳಲ್ಲೂ ಕೂಡ ಅವಹೇಳನಗಳನ್ನು ಮಾಡ್ತಾ ಇದ್ರು, ವ್ಯಕ್ತಿಗಳನ್ನು ನಿಂದಿಸ್ತಾ ಇದ್ರು. ಇದೇ ರೀತಿಯಾದಂಥ ನಿಂದನೆಗೆ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗ್ತಾ ಇತ್ತು. ಜೊತೆಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅಂದರೆ ಬಾಯಿಗೆ ಬಂದ ರೀತಿ ಒಂದಷ್ಟು ಹೇಳಿಕೆಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪದೇ ಪದೇ ನೀಡ್ತಾನೆ ಹೋಗ್ತಿದ್ರು. ಇದರ ವಿರುದ್ಧವೂ ಕೂಡ ಪ್ರಕರಣಗಳು ದಾಖಲಾಗ್ತಾನೆ ಹೋಗ್ತಾ ಇತ್ತು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಇವರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಒಟ್ಟು 32 ಪ್ರಕರಣಗಳು ಇವರ ವಿರುದ್ಧ ಈಗಾಗಲೇ ದಾಖಲು ಆಗಿ ಇರುವಂಥದ್ದು. ಹೀಗಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಸದ್ಯ ಗಡೀಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮುಂದೆ ಈ ಒಂದು ಬೆಳವಣಿಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಒಂದು ಕಡೆಯಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಅವರು ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರು. ಹೀಗಾಗಿ ಸಂಪರ್ಕದಲ್ಲೇ ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊದಲು ತಿಮರೋಡಿಗೆ ಆದೇಶ ಪ್ರತಿಯನ್ನ ನೀಡಬೇಕು ನೋಡಿ, ಆದೇಶ ಹೊರಡಿಸಿದ್ದಾಯ್ತು. ನೆಕ್ಸ್ಟ್ ವಾಟ್ ಪ್ರೊಸೀಜರ್ ಅಂತ ನೋಡೋದಾದ್ರೆ ಮೊದಲು ಮಹೇಶ್ ಶೆಟ್ಟಿ ತಿಮ್ರೋಡಿ ಕೈ ಸೇರಬೇಕು. ಆದೇಶದ ಪ್ರತಿ ನಿಮ್ಮನ್ನ ಗಡೀಪಾರು ಮಾಡಿದ್ದೀವಿ, ತಗೊಳ್ಳಿ ನಿಮಗೆ ಆರ್ಡರ್ ಕಾಪಿ ಅಂತೇಳಿ ಆ ಆರ್ಡರ್ ಕಾಪಿ ಕೊಡಬೇಕು. ಹಾಗೆ ಆ ಆದೇಶದ ಪ್ರತಿ ಸಿಕ್ಕ ಬಳಿಕವೇ ಗಡೀಪಾರು ಮಾಡಬೇಕು. ಆ ಆದೇಶ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡೀಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಮತ್ತೊಂದು ಕಡೆ ಪ್ರಕರಣ ಕೂಡ ದಾಖಲಾಗಿದೆ. ಅದರ ಬಗ್ಗೆ ಕೂಡ ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪರಾರಿ ಆಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ತಿಮ್ರೋಡಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ಕಾಲ್ ಕಿತ್ತಿರುವ ಹೋರಾಟಗಾರ, ಪದೇ ಪದೇ ಅಪರಾಧ, ಶಾಂತಿ ಭಂಗದ ಆರೋಪ. ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ತಿಮರೋಡಿಯನ್ನ ಗಡೀಪಾರು ಮಾಡಲಾಗಿದೆ. ಬುರ್ಡೆ ಮ್ಯಾನ್ಗೆ ಆಶ್ರಯ ಕೊಟ್ಟಿದ್ದ ತಿಮರೋಡಿ
ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್. 32 ಕೇಸ್ಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ದಾಖಲಾಗಿರೋದು ಅಂತ ಹೇಳ್ತಿದ್ದಾರೆ. ಏನೆಲ್ಲ ಕೇಸ್ಗಳದು? ಹೌದು ನಾಗೇಂದ್ರ ಬಾಬು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಂದರ ಮೇಲೆ ಒಂದರಂತೆ ಆಘಾತ ಅಂತಲೇ ಹೇಳ್ಬೋದು. ಒಂದು ಕಡೆ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇವರ ಹೆಸರು ಏನಾದರೂ ಬಾಯ್ಬಿಟ್ರೆ ಅದು ಒಂದು ಕಡೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಕಾರಣಕ್ಕಾಗಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಜೊತೆಗೆ 2 ಬಾರಿ ನೋಟಿಸನ್ನು ಕೂಡ ನೀಡಲಾಗಿದೆ. ಸದ್ಯ ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ವಿರುದ್ಧ ಗಡೀಪಾರಿಗೆ ಆದೇಶ ಏನಿದೆ ಅಲ್ಲ, ಇದು ಅವರಿಗೆ ಮತ್ತೊಂದು ಆಘಾತ ಅಂತಲೇ ಹೇಳ್ಬೋದು. ಒಟ್ಟು 32 ಪ್ರಕರಣಗಳು ಇವರ ವಿರುದ್ಧ ದಾಖಲಾಗಿರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳು ಅವರ ಮೇಲೆ ಇರುವಂಥದ್ದು. ಅಂದರೆ ಈ ಹಿಂದೆ ಅವರನ್ನು ಲೀಸ್ಟ್ ಮಾಡಿ SP ಅವರು AC ಅವರಿಗೆ ಕೊಟ್ಟಿದ್ರು. ಅಂದರೆ ಸುಮಾರು ಒಂದಷ್ಟು ಜನರ ಲೀಸ್ಟ್ ಇತ್ತು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಕೂಡ ಇತ್ತು. ಆ ಬಳಿಕ ಸದ್ಯ ಏನು AC ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಈ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಒಟ್ಟು 32 ಪ್ರಕರಣಗಳ ವಿರುದ್ಧ ಈ ಒಂದು ಆದೇಶ ಆಗಿರುತ್ತೆ. ಪ್ರಮುಖವಾಗಿ ಇವರು ಈ ಹಿಂದೆ ಒಂದಷ್ಟು ಹೋರಾಟದ ಸಭೆಗಳನ್ನು ಮಾಡ್ತಾ ಇದ್ರು. ಆ ಸಭೆಗಳಲ್ಲಿ ಪ್ರತಿ ಸಭೆಗಳಲ್ಲೂ ಕೂಡ ಅವಹೇಳನಗಳನ್ನು ಮಾಡ್ತಾ ಇದ್ರು, ವ್ಯಕ್ತಿಗಳನ್ನು ನಿಂದಿಸ್ತಾ ಇದ್ರು. ಇದೇ ರೀತಿಯಾದಂಥ ನಿಂದನೆಗೆ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣಗಳು ಕೂಡ ದಾಖಲಾಗ್ತಾ ಇತ್ತು. ಜೊತೆಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರು. ಅಂದರೆ ಬಾಯಿಗೆ ಬಂದ ರೀತಿ ಒಂದಷ್ಟು ಹೇಳಿಕೆಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪದೇ ಪದೇ ನೀಡ್ತಾನೆ ಹೋಗ್ತಿದ್ರು. ಇದರ ವಿರುದ್ಧವೂ ಕೂಡ ಪ್ರಕರಣಗಳು ದಾಖಲಾಗ್ತಾನೆ ಹೋಗ್ತಾ ಇತ್ತು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಇವರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಒಟ್ಟು 32 ಪ್ರಕರಣಗಳು ಇವರ ವಿರುದ್ಧ ಈಗಾಗಲೇ ದಾಖಲು ಆಗಿ ಇರುವಂಥದ್ದು. ಹೀಗಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಸದ್ಯ ಗಡೀಪಾರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮುಂದೆ ಈ ಒಂದು ಬೆಳವಣಿಗೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಒಂದು ಕಡೆಯಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಅವರು ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರು. ಹೀಗಾಗಿ ಸಂಪರ್ಕದಲ್ಲೇ ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊದಲು ತಿಮರೋಡಿಗೆ ಆದೇಶ ಪ್ರತಿಯನ್ನ ನೀಡಬೇಕು. ನೋಡಿ, ಆದೇಶ ಹೊರಡಿಸಿದ್ದಾಯ್ತು. ನೆಕ್ಸ್ಟ್ ವಾಟ್ ಪ್ರೊಸೀಜರ್ ಅಂತ ನೋಡೋದಾದ್ರೆ ಮೊದಲು ಮಹೇಶ್ ಶೆಟ್ಟಿ ತಿಮರೋಡಿ ಕೈ ಸೇರಬೇಕು. ಆದೇಶದ ಪ್ರತಿ ನಿಮ್ಮನ್ನು ಗಡೀಪಾರು ಮಾಡಿದ್ದೀವಿ, ತಗೊಳ್ಳಿ ನಿಮಗೆ ಆರ್ಡರ್ ಕಾಪಿ ಅಂತೇಳಿ ಆ ಆರ್ಡರ್ ಕಾಪಿ ಕೊಡಬೇಕು. ಹಾಗೆ ಆ ಆದೇಶದ ಪ್ರತಿ ಸಿಕ್ಕ ಬಳಿಕವೇ ಗಡೀಪಾರು ಮಾಡಬೇಕು. ಆ ಆದೇಶ